ನಾನು ಒಂದು 4 ಮನೆಗಳಿಗೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಯಾರೂ ಏನು ಸಮಸ್ಯೆ ಇಲ್ಲ ಅಂತಾನೆ ಹೇಳಿದರು. ಆದರೆ ಒಂದು ಸಂತೋಷ ಅವರು ವ್ಯಕ್ತಪಡಿಸಿದ್ದೇನು ಅಂದರೆ, ಈ ಯೋಜನೆ, ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಭಾಳ ಉಪಯೋಗ ಆಗುತ್ತೆ. ನಾವು ಪೊಲೀಸ್ನವ್ರನ್ನ ಮೊದಲೇ ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಪೊಲೀಸ್ನವ್ರನ್ನ ನೋಡ್ತೇವೆ. ಆದರೆ ಅವ್ರ ಮನೆಗೆ ಬಂದು ನಮ್ಮ ಹತ್ರ ಆತ್ಮೀಯವಾಗಿ ನಡ್ಕೊಂಡ್ರೆ ಅವರು ನಮಗೆ ಜನಸ್ನೇಹಿಯಾಗಿ ಆಗ್ತಾರೆ ಅಂತೇಳಿ ಒಂದು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಫೀಡ್ಬ್ಯಾಕನ್ನು ಕೂಡ ನಾವು ತಗೊಳ್ತೀವಿ. ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತೇವೆ. ಭಾಳ ಒಳ್ಳೆಯದು ಅಂತ ಹೇಳಿದರೆ, ನಮಗೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಯಾರಿದ್ದಾರೆ, ಎಂಥವ್ರಿದ್ದಾರೆ, ಅವ್ರ ಕೆಲಸ ಏನು ಮಾಡ್ತಾರೆ, ಅವ್ರು ಯಾವ ಊರಿಂದ ಬಂದಿದ್ದಾರೆ, ಭಾಷೆ ಏನು ಮಾತಾಡ್ತಾರೆ, ಪ್ರತಿಯೊಂದು ನಮ್ಮ ಹತ್ರ ಪೊಲೀಸ್ನವ್ರ ಹತ್ರ, ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಡೇಟಾ ನಮ್ಮ ಹತ್ರ ಇರುತ್ತೆ. ಅದು ಬೇರೆ ಬೇರೆ ರೂಪದಲ್ಲೆಲ್ಲ ಉಪಯೋಗ ಆಗುತ್ತೆ. ಒಂದು ದಿನದ ಮಟ್ಟಿಗೆ ಅವರು ಮನೆಗೆ ಯಾರಿದ್ರು ಬೀಟ್ ಮಾಡಬೇಕಲ್ಲ, ಅವರು ಆ ಸಂದರ್ಭದಲ್ಲಿ ಮಾಡ್ಕೊಳ್ತಾರೆ. ಸರ್, ಈಗ ಶಾಸಕ ಭೈರಸಿ ಬಸವರಾಜ್ಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್, ಪೊಲೀಸ್ ವಿಚಾರಣೆಗೆ ಬರಬೇಕು. ಏನಾದರೂ ಪ್ರಾಥಮಿಕವಾಗಿ ಸಾಕ್ಷಿಗಳು ಸಿಕ್ಕಿದೆಯಾ, ಆರೋಪಿಗಳ ಜೊತೆ ಲಿಂಕ್ ಇರೋ ಎಲ್ಲ ಅವರು ನಮ್ಮ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಮಾಡಿ ಮೇಲೆ ಅವರು ಕ್ರಮ ತಗೊಳ್ತಾರೆ. ಒಂದು ವೇಳೆ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅದೆಲ್ಲ ಈಗ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದು ಕೇಳ್ತಾರೆ, ನಿಮ್ದು ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅಂತೇಳಿ. ಮತ್ತು ಅವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರನೂ ಕೂಡ ವೆರಿಫೈ ಮಾಡ್ಕೊಳ್ತಾರೆ. ಸರ್, ಪದೇ ಬ್ಯಾಂಗ್ಳೂರು ಸಿಟಿಯಲ್ಲಿ ಈ ಸ್ಕೂಲ್ಗಳಿಗೆ ಬೆದರಿಕೆ ಕರೆ ಬರ್ತಿದೆ ಸರ್. ಇವತ್ತು ಕೂಡ 40 ಕಡೆ ಬೆದರಿಕೆ ಬರ್ತಿದೆ. ಇದು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೂವರೆಗೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಪಟ್ಟಣದಲ್ಲೂ ಕೂಡ ಅದನ್ನು ಮಾಡ್ತಾರೆ. ಬೇರೆ ಬೇರೆ ದೇಶದಲ್ಲೂ ಮಾಡ್ತಾರೆ. ಬೇರೆ ಬೇರೆ ದೇಶದಲ್ಲೂ ಕೂಡ ನಮಗೆ ಮಾಹಿತಿ ಇರೋ ಪ್ರಕಾರ ಮಲೇಷ್ಯಾ ಮಾಡಿದ್ರು, ಅಲ್ಜೀರಿಯಾ ಮಾಡಿದ್ರು, ಯುನೈಟೆಡ್ ಸ್ಟೇಟ್ಸಲ್ಲಿ ಮಾಡಿದ್ರು. ಈ ಥರ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಕೂಡ ಮೇಲ್ ಹಾಕ್ಬಿಡ್ತಾರೆ. ಒಂದು 40 ಶಾಲೆಗೆ ಮೇಲ್ ಹಾಕ್ತಾರೆ, ಲಿಸ್ಟ್ ತೊಗೊಂಡು ಮೇಲ್ ಹಾಕ್ಬಿಡ್ತಾರೆ. ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಲಾಸ್ಟ್ ಟೈಮು ಸುಮಾರು 60-70 ಶಾಲೆಗಳಿಗೆ ಮಾಡಿದ್ರು. ಅವೆಲ್ಲನೂ ವೆರಿಫೈ ಮಾಡಿದ್ರು ನಮ್ಮವರು. ಯಾಕೆಂದರೆ ನಾವು ಯಾವುದೂ ರಿಸ್ಕ್ ತಗೊಳಕ್ಕಾಗಲ್ಲ. ಈಗ ಕೆಲವ್ರನ್ನ ಅರೆಸ್ಟು ಕೂಡ ಮಾಡಿದ್ರು. ಅದು ಮುಂದುವರಿಯುತ್ತೆ. ಈಗ ನಮ್ಗೇನು 40 ಶಾಲೆಗೆ ಮೇಲ್ ಬಂದಿದೆ ಬೆದರಿಕೆದು ಅಂತ ಹೇಳ್ತಿದ್ದಾರೆ. ಅದಷ್ಟನ್ನು ನಮ್ಮ ಕಮಿಷನರೇಟಿಂದ ವೆರಿಫೈ ಮಾಡ್ತಾರೆ. ಅಂದರೆ 2 ವರ್ಷದಿಂದ ನಿರಂತರವಾಗಿ ಬರ್ತಿದೆ ಸರ್. ಒಂದಕ್ಕೊಂದು ಲಿಂಕ್ ಏನಾದರೂ ಇದೆಯಾ? ಇಲ್ಲ, ಅದೇನು ಆ ರೀತಿ ಏನು ಇದ್ದಂಗಿಲ್ಲ. ಬಟ್ ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಇಲ್ಲಿವರೆಗೂ ಯಾರು ಇದು ನಮ್ಮನ್ನು ಮೆಸೇಜ್ಗಳು ಹಾಕಿರ್ತಾರೆ, ಮೇಲ್ ಮಾಡಿರ್ತಾರೆ ಅಂಥವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡು. ಈಗಷ್ಟೇ ಬಿಜೆಪಿನ ಟಾರ್ಗೆಟ್ ಪಾಲಿಟಿಕ್ಸ್ ಅಂತ ಅಂದ್ರೆ ಭೈರತಿ ಬಸವರಾಜ್ ವಿಚಾರವಾಗಿ ಹೇಳ್ತಾ ಇದ್ದಾರೆ. ಅದು ಸಿಟಿ ರವಿ ಆಯಿತು, ಮುನಿರತ್ನ ಆಯಿತು, ಈಗ ಹೊಸದಾಗಿ ಆ್ಯಡ್ ಮಾಡ್ತಿರುವಂಥದ್ದು ಭೈರತಿ ಬಸವರಾಜ್. ಇಷ್ಟು ದಿವಸ ಯಾಕಾಗಿರಲಿಲ್ಲ ಬಸವರಾಜಿಗೆ? ಇಷ್ಟು ದಿವಸ ಆಗಿತ್ತ? ಅಲ್ಲೇನೋ ಅವ್ರು ಯಾರೋ ಬಂದರು, ಒಂದು ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟು ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇವ್ರ ಕಡೆಯವರು ಅಂತ ಕಂಪ್ಲೇಂಟ್ ಬಂದ ಮೇಲೆ ತಾನೇ ಬಸವರಾಜ್ ಪಿಕ್ಚರಿಗೆ ಬಂದಿರೋದು. ಅದಕ್ಕೆ ಮುಂಚೆ ಬಸವರಾಜು ಏನು ಪಿಕ್ಚರಿಗೆ ಬಂದಿಲ್ಲ. ಈಗ 2 ವರ್ಷದಿಂದ ನಮ್ಮ ಸರ್ಕಾರ ಇದೆ. ಬಸವರಾಜ್ ಯಾವತ್ತಾದರೂ ಪಿಕ್ಚರಿಗೆ ಬಂದಿದ್ರ? ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಯಾರಾದರೂ ಪಿಕ್ಚರಿಗೆ ಬಂದಿದ್ದಾಗ, ಏನಾದರೂ ಒಂದು ಘಟನೆ ನಡೆದಾಗ, ಯಾರಾದರೂ ಕಂಪ್ಲೇಂಟ್ ಕೊಟ್ಟಾಗ ಸ್ವಾಭಾವಿಕವಾಗಿ ಬರುತ್ತೆ. ಕಾನೂನು ಪ್ರಕಾರ ಅವರು ಕ್ರಮ ತಗೊಳ್ತಾರೆ. ಒಂದು ವೇಳೆ ಅವ್ರು ಇಲ್ಲ ಅಂತ ಇಟ್ಕೊಳ್ಳಿ, ಆ ಕೊಲೆ ಪ್ರಕರಣದಲ್ಲಿ ಬಸವರಾಜ್ ಅವ್ರದ್ದು ಇಲ್ಲ, ಏನು ಪಾತ್ರ ಏನೂ ಇಲ್ಲ ಅಂತಂದರೆ ಅವ್ರಿಗೆ ರಿಪೋರ್ಟ್ ಹಾಕ್ತಾರೆ. ಅದಕ್ಕೆ ಆತಂಕ ಪಡೋವಂಥದ್ದು ಏನಿಲ್ಲ.